ಸ್ವಾತಂತ್ರ್ಯ ತುಳುನಾಡಿಗೆ ಬಂದಂತ ತರುವಾಯ ಈ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬ್ರಿಟಿಷರು ದೂರದ ಮುಂಬೈ, ಕಲ್ಲಿಕೋಟೆ, ಕಣ್ಣನ್ನೂರಿನಿಂದ ತಮ್ಮ ಸೈನ್ಯವನ್ನು ಹೆಚ್ಚುವರಿಯಾಗಿ ತರಿಸಿಕೊಂಡು ಇವರ ಹೋರಾಟವನ್ನು ಹತ್ತಿಕ್ಕಲಾಗುತ್ತದೆ. ಮಂಜವೈದ್ಯರನ್ನು ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿ ಬಹಿರಂಗವಾಗಿ ಅವರನ್ನು ಗಲ್ಲಿಗೇರಿಸಲಾಗುತ್ತದೆ. ಮಾತ್ರವಲ್ಲ, ತಿಂಗಳುಗಟ್ಟಲೆ ಅವರ ಮೃತದೇಹವನ್ನು ಗಲ್ಲುಗಂಬದಿಂದ ಕೆಳಗಿಳಿಸದೆ ಕಾಗೆ, ರಣಹದ್ದುಗಳು ತಿನ್ನುವಂತೆ ಮಾಡಿದಂತ ಒಂದು ದುರಂತ ಕೂಡ ಆ ಸಂದರ್ಭದಲ್ಲಿ ಆಗ್ತದೆ. ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಇವತ್ತು ವಿಶೇಷವಾಗಿ ನಮ್ಮ ದೇಶಕ್ಕಾಗಿ ಹೋರಾಟ ನಡೆಸಿದಂತ ಅಪ್ರತಿಮ ದೇಶಭಕ್ತ, ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರ, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟ ಮಾಡಿ ಅವರ ವಿರುದ್ಧ ಸೆಟೆದು ನಿಂತು 1837ರಲ್ಲಿ ಜರುಗಿದಂತ ಅಮರಸುಳ್ಯ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಉಪ್ಪಿನಂಗಡಿಯ ಮಂಜವೈದ್ಯ ಎಂಬುವರ ಬಗ್ಗೆ ಮಾತಾಡ್ಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಉಬಾರ್ ಮಂಜವೈದ್ಯ ಅನ್ನುವಂಥದ್ದೇ ಅವರ ಅತ್ಯಂತ ಪ್ರಚಲಿತದಲ್ಲಿರುವಂತ ಹೆಸರು, ಉಬಾರ್ ಮಂಜವೈದ್ಯ ಅಂತ. ಉಪ್ಪಿನಂಗಡಿಯವರು ಆಗಿದ್ರು ಕೂಡ ಉಬಾರ್ ಎನ್ನುವಂಥದ್ದು ತುಳುವಿನ ಉಪ್ಪಿನಂಗಡಿ. ಹೌದು, ಅವರ ಸಂಸ್ಮರಣೆ ಮಾಡಬೇಕು. ಕ್ರಾಂತಿವೀರ ಉಬಾರ್ ಮಂಜವೈದ್ಯ ಸಂಸ್ಮರಣಾ ಸಮಿತಿಯನ್ನು ಒಂದು ರೂಪಿಸಿ, ಅದು ಕೇವಲ ಬೆಳ್ತಂಗಡಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕಡೆ ಕೂಡ ಒಂದು ಬೆಳ್ತಂಗಡಿ ತಾಲೂಕಿನ ರೀತಿಯಲ್ಲಿ ಪ್ರತಿಯೊಂದು ತಾಲೂಕು ವ್ಯಾಪ್ತಿಯಲ್ಲೂ ಕೂಡ ಒಂದು ತಾಲೂಕುವಾರು ಸಮಿತಿಯನ್ನು ರಚಿಸುವುದರ ಮೂಲಕ ನಮ್ಮ ಕಳೆದು ಹೋದಂತಹ ಇತಿಹಾಸದ ಪುಟ ಸೇರಿದಂತಹ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸುವಂತ ಒಂದು ಸಂದರ್ಭ ಇದು. ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಸಮಾಜದ ಬೇರೆ ಬೇರೆ ಸಮುದಾಯಗಳ ಎಲ್ಲ ಮುಖಂಡರುಗಳನ್ನು ಸೇರಿಸಿ ಈ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯಲ್ಲಿ ಗೌರವ ಸಲಹೆಗಾರರಾಗಿ ಧರ್ಮಸ್ಥಳದ ಹಿರಿಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಭುಜಬಲ್ಲಿಯವರು ಇದ್ದಾರೆ. ಜೊತೆಗೆ ಕ್ರಾಂತಿವೀರ ಮಂಜವೈದ್ಯರ ವಂಶಸ್ಥರೇ ಆದಂತಹ, ಅವರ ಕುಟುಂಬಸ್ಥರೇ ಆದಂತಹ ವೆಂಕಪ್ಪ ಪೂಜಾರಿ ಕುಕ್ಕುಜೆ ಅವರಿದ್ದಾರೆ. ಅವರು ಈ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಾರೆ. ಜೊತೆಗೆ ನಮ್ಮ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯವಿಕ್ರಮ್ ಕಲ್ಲಾಪುರ ಅವರು ಕೂಡ ಈ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಾರೆ. ಅದೇ ರೀತಿ ಈ ಸಮಿತಿಯ ಸಂಚಾಲಕರಾಗಿ ಖ್ಯಾತ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿರತಕ್ಕಂಥ ಪ್ರಭಾಕರ್ ಶೆಟ್ಟಿ ಅವರಿದ್ದಾರೆ. ಜೊತೆಗೆ ಸಂಚಾಲಕರಾಗಿ ವಿಜಯಗೌಡ ವೀಣೂರ್ ಇದ್ದಾರೆ, ರಾಘವ ಕಲ್ಮಂಜೆ ಇದ್ದಾರೆ, ಹಾಗೂ ಉಪ್ಪಿನಂಗಡಿಯ ರಾಮಚಂದ್ರ ಪೂಜಾರಿಗಳಿದ್ದಾರೆ. ಜೊತೆಗೆ ಮಂಜವೈದ್ಯರ ವಂಶಸ್ಥರು, ಅವರ ಕುಟುಂಬಸ್ಥರು, ಅವರ ಮೊಮ್ಮಗನ ಮೊಮ್ಮಗ, 5ನೇ ತಲೆಮಾರಿನವರು ಸನ್ಮಾನ್ಯ ಜನಾರ್ದನ ಪೂಜಾರಿ ಇದ್ದಾರೆ. ಅವರ ತಂದೆಯವರು ಬಾಬು ಪೂಜಾರಿ ಅಂತ. ಅವರ ಮಂಜವೈದ್ಯರ ಮೊಮ್ಮಗನ ಮೊಮ್ಮಗ, 5ನೇ ತಲೆಮಾರು ಮಗನ ಮಗ. ಜೊತೆಗೆ ವಸಂತ ಕುಕ್ಕುಜೆ ಅವರಿದ್ದಾರೆ. ಹಾಗೂ ಈ ಸಮಿತಿಯ ಸಂಚಾಲಕರಾಗಿರುವ ಸಂಚಾಲಕರಾಗಿರುವ ಶ್ರೀ ಖ್ಯಾತ ವಕೀಲರಾಗಿರುವ ಶ್ರೀ ಉದಯ ಬಂದಾರ್ ಅವರಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ರಾಘವ ಕಲ್ಮಂಜರ್ ಅವರಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಬೇಕಾಗಿ ಸಂಚಾಲಕರಾದ ಪ್ರಭಾಕರ್ ಶೆಟ್ಟಿ ಉಪಾಧ್ಯಾಯರ್ ಅವರಲ್ಲಿ ಕೇಳ್ಕೊಳ್ತೀನಿ. ಕ್ರಾಂತಿವೀರ ಮಂಜವೈದ್ಯ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸಾಂಸ್ಕೃತಿಕ ಶಿಕ್ಷಣದಲ್ಲಿ ಕ್ರಾಂತಿವೀರ ಮಂಜವೈದ್ಯರ ಇನ್ಸ್ಟಾಲ್ಮೆಂಟ್ ಮಾಡಬೇಕು ಮತ್ತು
ಅವೆಲ್ಲ ಹೋರಾಟದ ದಾಖಲೆಗಳನ್ನು ದಾಖಲೀಕರಣಿಸುವಂತೆ ಅನ್ನುವಂಥದ್ದಕ್ಕೆ ಆಗ್ರಹ ಮಾಡೋದಕ್ಕೋಸ್ಕರ ಎಲ್ಲ ಜನಪ್ರತಿನಿಧಿಗಳನ್ನು ಮತ್ತು ಸಂಘಟನೆ ಒತ್ತಾಯ ಮಾಡೋದಕ್ಕೋಸ್ಕರ ನಾವಿವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅದೇ ಈಗಾಗಲೇ ಎಲ್ಲರೂ ಪರಿಚಯ ಮಾಡಿದ್ದಾರೆ. ಮತ್ತೊಮ್ಮೆ ಪರಿಚಯ ಮಾಡದೆ ಎಲ್ಲ ನಮ್ಮೊಟ್ಟಿಗೆ ನಿತ್ಯಾನಂದ ನಾವರಿದ್ದಾರೆ, ಅವರಿಗೆ ಕೂಡ ಪರಿಚಯಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಸಂಪರ್ಕಿಸಿದವರು ತಗೊಳ್ಬೇಕಾಗಿ ಮಾಡ್ತೇವೆ. ನಮ್ಮೊಂದಿಗೆ ಈ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ನಿತ್ಯಾನಂದನ್ ಅವರು ಬಂದು ಸೇರಿಕೊಂಡಿದ್ದಾರೆ. ಆತ್ಮೀಯ ಪತ್ರಕ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ಆ ನಿಟ್ಟಿನಲ್ಲಿ ಇತಿಹಾಸದ ಉತ್ಖನನವನ್ನು ಮಾಡ್ತಾ ಹೋದ್ರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತುಳುನಾಡಿನಲ್ಲಿ ಕಾಣಸಿಗ್ತಾರೆ. ಅವರಿಗೆ ಸಿಗಬೇಕಾದಂತ ಗೌರವಗಳು ಸಿಕ್ಕಿದ ಅಂತ ಕೇಳಿದ್ರೆ ಖಂಡಿತ ಇಲ್ಲ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಅಂತ ನಾವು ಏನು ಕರಿತೇವ, ಮಂಗಲ್ ಪಾಂಡೆ ನೇತೃತ್ವದಲ್ಲಿ ಜರುಗಿತು. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 20 ವರ್ಷಗಳ ಮೊದಲೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ, ನಮ್ಮ ತುಳುನಾಡಿನಲ್ಲಿ ಒಂದು ರೈತರ ದಂಗೆ, ಸ್ವಾತಂತ್ರ್ಯ ಸಂಗ್ರಾಮ ಜರುಗಿತ್ತು ಅನ್ನುವಂಥದ್ದು ಇತಿಹಾಸದ ಪುಟಗಳಲ್ಲಿ ಬರೆದಿದ್ದಕ್ಕಂಥದ್ದು. ಆದ್ರೆ ನಿಜವಾದ ಅರ್ಥದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1837ರಲ್ಲಿ ಜರುಗಿದಂತಹ ಅಮರ ಸುಳ್ಯ ಕ್ರಾಂತಿಯ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಲಿಕ್ಕೆ ಬಹಳ ಸಂತೋಷದಿಂದ ಇಚ್ಛೆ ಪಡ್ತೇನೆ. 1857 ಸಿಪಾಯಿ ದಂಗೆ 20 ವರ್ಷಗಳ ಮೊದಲು ಆದಂತ ಘಟನೆಗಳು. ಅಮರ ಸುಳ್ಯ ರೈತರ ದಂಗೆಯ ಒಂದು ಹೋರಾಟದಲ್ಲಿ ಪಾಲ್ಪಡೆದಂತ ಉಪ್ಪಿನಂಗಡಿಯ ಮಂಜ ಬೈದ್ಯರು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆದ್ರೆ ಅವರ ಕುರಿತಾಗಿ ಯಾವುದೇ ಒಂದು ಸ್ಮಾರಕ ಆಗ್ಲಿ ಪ್ರತಿಮೆ ಆಗ್ಲಿ ಇಲ್ಲದಿರುವುದು ನಮ್ಮ ದುರ್ದೈವ. ಅವರ ಜೀವನಗಾಥೆಯನ್ನು, ಅವರ ಸಾಹಸಗಾಥೆಯನ್ನು, ಅವರ ಹೋರಾಟದ ಹಾದಿಗಳನ್ನು, ಅವರ ತ್ಯಾಗ ಬಲಿದಾನಗಳನ್ನು ಮುಂದಿನ ತಲೆಮಾರಿಗೆ ತಿಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅಮರ ಸುಳ್ಯ ಕ್ರಾಂತಿಯ ಹೊತ್ತಿಗೆ ರೈತ ನಾಯಕ ಕೆದಂಬಾಡಿ ರಾಮೇಗೌಡರ ಜೊತೆಗೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದವರು ಶ್ರೀಯುತ ಮಂಜೇಗೌಡರು. ಅವರು ಆಂಗ್ಲ ಭಾಷಾ ಪಾರಂಗತರು, ಸುಮಾರು 7 ಕಾಲು ಅಡಿ ಅಜಾನುಬಾಹು. ಆ ಬ್ರಿಟಿಷರನ್ನು ಒಂದೇ ಕೈಯಲ್ಲಿ ಎತ್ತಿ ಹಿಡಿತಿದ್ರು ಅನ್ನುವಂಥ ಉಲ್ಲೇಖಗಳು ಕೂಡ ಇದೆ. ಅವರು ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಾಗಿದ್ರು. ಆಗಿನ ಹೊತ್ತಿನ ಅವಿಭಜಿತ ದಕ್ಷಿಣ ಕನ್ನಡ ಪುತ್ತೂರು ಜಿಲ್ಲೆ, ಆಗಿನ ಪುತ್ತೂರು ಜಿಲ್ಲೆ, ಆ ಪುತ್ತೂರು ಜಿಲ್ಲೆಯಲ್ಲಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮಂಗಳೂರಿನ ಭಾಗಗಳೆಲ್ಲ ಸೇರಿಕೊಂಡಿದ್ದವು. ಆ ಪುತ್ತೂರು ಜಿಲ್ಲೆಯ ತಾಲೂಕು ಕಚೇರಿ ಉಪ್ಪಿನಂಗಡಿಯಲ್ಲಿತ್ತು. ಆ ತಾಲೂಕು ಕಚೇರಿಯ ಗುಮಸ್ತರಾಗಿದ್ದವರು ಮಂಜಯ್ಯ ವೈದ್ಯರು. ಬ್ರಿಟಿಷರ ಬ್ರಿಟಿಷರ ಕೆಲಸ ಅವರಿದ್ರು ಕೂಡ ಅವರು ಯಾವತ್ತೂ ಕೂಡ ಬ್ರಿಟಿಷರ ಅನುಯಾಗಿ ಆಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಿದ್ದವರು, ಅವರ ನೀತಿಯ ವಿರುದ್ಧ ಹೋರಾಟ ಮಾಡ್ತಿದ್ದವರು. ಬ್ರಿಟಿಷರು ತೆರಿಗೆಯನ್ನು ಧಾನ್ಯದ ಬದಲಿಗೆ ಹಣದ ರೂಪದಲ್ಲಿ ಸಂಗ್ರಹ ಮಾಡಬೇಕು ಎನ್ನುವಂತ ಆದೇಶ ಕೊಟ್ಟಾಗ ಅದರ ವಿರುದ್ಧ ಹೋರಾಟ ಮಾಡಿದವರು ಸನ್ಮಾನ್ಯ ಮಂಜ ವೈದ್ಯರವರು. ಕಲ್ಯಾಣಪ್ಪ ಅನ್ನುವಂತ ನಾಯಕತ್ವದಲ್ಲಿ ಅಮರ ಸುಳ್ಯ ದಂಗೆ ಪುತ್ತೂರಿನಡೆಗೆ ಸಾಗಿ ಬರ್ತಿದ್ದ ಹೊತ್ತಲ್ಲಿ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದಂತ ಎಲ್ಲ ಬ್ರಿಟಿಷರನ್ನು ಬಂಧಿಸಿ
ಅಲ್ಲಿದ್ದಂಥ ಖಜಾನೆಯಲ್ಲಿದ್ದಂಥ ಎಲ್ಲ ನಗ ನಾಣ್ಯಗಳನ್ನು ತೆಗೆದುಕೊಂಡು ಕಲ್ಯಾಣಪ್ಪನಿಗೆ ಒಪ್ಪಿಸಿದವರು ಮಂಜಬೈದ್ಯರು. ಸಾವಿರದ 837ರಲ್ಲಿ ಏಪ್ರಿಲ್ 5ರಂದು ಪುತ್ತೂರಿನಿಂದ ನಂದಾವರದ ಮೂಲಕ ಮಂಗಳೂರಿಗೆ ಅಮರ ದಂಗೆಯ ಆ ಸೇನೆ ಹೋಗ್ತಿರುವಂತ ಸಂದರ್ಭದಲ್ಲಿ ಏಪ್ರಿಲ್ 5ರಂದು 1837 ಏಪ್ರಿಲ್ 5ರಂದು ಬಾವುಟ ಗುಡ್ಡದಲ್ಲಿ ಬ್ರಿಟಿಷರ ಬಾವುಟವನ್ನು ಕೆಳಗಿರಿಸಿ ಕನ್ನಡಿಗರಾದ ಹಾಲೇರಿ ವಂಶದವರ ಆ ಕ್ರಾಂತಿಯ ಬಾವುಟವನ್ನು ಏರಿಸಿದಂತ ಒಂದು ಐತಿಹಾಸಿಕ ಘಟನೆ ಎಲ್ಲಿ ಪಾಲು ಪಡೆದವರು ಕೂಡ ಮಂಜಬೈದ್ಯರು. ಈ ಐತಿಹಾಸಿಕ ಘಟನೆಯಿಂದಾಗಿ ಆ ಸ್ಥಳಕ್ಕೆ ಬಾವುಟಗುಡ್ಡೆ ಎನ್ನುವಂತ ಹೆಸರು ಬಂತು. ಆ ಹೊತ್ತಲ್ಲಿ ಯಾವುದೇ ಒಂದು ಹೆಮ್ಮೆಯ ಸಂಗತಿ ಏನಂತ ಕೇಳಿದ್ರೆ, ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ದಾಖಲಾಗದಂತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇದು. ಅನೇಕ ಇತಿಹಾಸದ ಪುಟಗಳಲ್ಲಿ ದಾಖಲಾಗದ ಅನೇಕ ವೀರ ಪುರುಷರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಪಡೆದಿದ್ದಾರೆ. ಪ್ರಪ್ರಥಮ ಬಾರಿಗೆ 1837ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು, ಅದು ಕೂಡ ಕರಾವಳಿಯ ತುಳುನಾಡಿನ ಮೂಲಕ ಅನ್ನುವಂತ ಉಲ್ಲೇಖವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ, ಭಾರತಕ್ಕೆ 110 ವರ್ಷಗಳ ಮೊದಲೇ ತುಳುನಾಡನ್ನು ಏನು ಸ್ವಾತಂತ್ರ್ಯಗೊಳಿಸಿದಂತ ಕೀರ್ತಿ ಇದ್ರೆ ಅದು ಕಲ್ಯಾಣಪ್ಪ ಸ್ವಾಮಿಗೆ, ಕೆದಂಬಾಡಿ ರಾಮೇಗೌಡರಿಗೆ ಹಾಗೂ ಉಪ್ಪಿನಂಗಡಿಯ ಮಂಜಬೈದ್ಯ ತಂಡದವರಿಗೆ ಸಲ್ಲುತ್ತದೆ ಅನ್ನುವಂತ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಮಂಜಬೈದ್ಯರು ಉಪದಂಡನಾಯಕನಾಗಿ ಸೇರ್ಪಡೆಗೊಂಡ ನಂತರ ಕಲ್ಯಾಣಪ್ಪ ರಾಮೇಗೌಡರ ನಂಜಪ್ಪರ ನೇತೃತ್ವದ ಅಮರ ಸುಳ್ಯ ದಂಗೆಯ ಒಂದು ದಂಡಿನ ಬಲ ಇಮ್ಮಡಿಯಾಗ್ತದೆ. ಈ ದಂಡಿಗೆ ಧರ್ಮಸ್ಥಳದ ಮಂಜಯ್ಯ ಹೆಗ್ಡೆಯವರು ಫಿರಂಗಿಗಳನ್ನು ಕಳಿಸಿದ್ದಾರೆ ಎನ್ನುವಂತ ಉಲ್ಲೇಖ ಇದೆ. ಮಂಜಯ್ಯ ಹೆಗ್ಡೆಯವರು 16ನೇ ಮಂಜಯ್ಯ ಹೆಗ್ಡೆಯವರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆಯವರು, 19ನೇ ಮಂಜಯ್ಯ ಹೆಗ್ಡೆಯವರಲ್ಲ, 16ನೇ ಮಂಜಯ್ಯ ಹೆಗ್ಡೆಯವರು, 2ನೇ ಮಂಜಯ್ಯ ಹೆಗ್ಡೆಯವರು, 5ನೇ ಧರ್ಮಾಧಿಕಾರಿ ಒಬ್ರು ಮಂಜಯ್ಯ ಹೆಗ್ಡೆ ಇದ್ರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆಯವರು, 19ನೇ ಧರ್ಮಾಧಿಕಾರಿಗಳಾದ ಮಂಜಯ್ಯ ಹೆಗ್ಡೆಯವರು, 16ನೇ ಧರ್ಮಾಧಿಕಾರಿಗಳಾಗಿದ್ದಂತ ಮಂಜಯ್ಯ ಹೆಗ್ಡೆಯವರು ಫಿರಂಗಿಗಳನ್ನು ಕಳಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. 1837ರಲ್ಲಿ ಬ್ರಿಟಿಷ್ ಸೈನ್ಯ ಸ್ವಾತಂತ್ರ್ಯ ತುಳುನಾಡಿಗೆ ಬಂದಂತ ತರುವಾಯ ಈ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬ್ರಿಟಿಷರು ದೂರದ ಮುಂಬೈ, ಕಲ್ಲಿಕೋಟೆ, ಕಣ್ಣನ್ನೂರಿನಿಂದ ತಮ್ಮ ಸೈನ್ಯವನ್ನು ಹೆಚ್ಚುವರಿಯಾಗಿ ತರಿಸಿಕೊಂಡು ಇವರ ಹೋರಾಟವನ್ನು ಹತ್ತಿಕ್ಕಲಾಗುತ್ತದೆ. ಮಂಜಬೈದ್ಯರನ್ನು ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿ ಬಹಿರಂಗವಾಗಿ ಅವರನ್ನು ಗಲ್ಲಿಗೇರಿಸಲಾಗುತ್ತದೆ. ಮಾತ್ರವಲ್ಲ, ತಿಂಗಳುಗಟ್ಟಲೆ ಅವರ ಮೃತದೇಹವನ್ನು ಗಲ್ಲುಗಂಬದಿಂದ ಕೆಳಗಿಳಿಸದೆ ಕಾಗೆ ರಣಹದ್ದುಗಳು ತಿನ್ನುವಂತೆ ಮಾಡಿದಂತ ಒಂದು ದುರಂತ ಕೂಡ ಆ ಸಂದರ್ಭದಲ್ಲಿ ಆಗ್ತದೆ ಬಿಕರ್ನಕಟ್ಟೆ ಅನ್ನುವಂತ ಪ್ರದೇಶದಲ್ಲಿ. ಹಾಗಾಗಿ ಈ ಪ್ರದೇಶಕ್ಕೆ ಭೀಕರ ಮರಣದ ಕಟ್ಟೆ, ಭೀಕರ ನ್ಯಾಯದ ಕಟ್ಟೆ ಅನ್ನುವಂತ ಹೆಸರು ಹಿಂದೆ ಪ್ರಚಲಿತದಲ್ಲಿತ್ತು. ಅದೇ ಬಿಕರ್ನಕಟ್ಟೆಯಾಗಿ ಮುಂದುವರಿಯಿತು ಅನ್ನುವಂತ ಒಂದು ಪ್ರತೀತಿ ಕೂಡ ಇದೆ. ಅವರೊಂದಿಗೆ ಲಕ್ಷ್ಮಪ್ಪ ಬಂಗರಸ, ಪುಟ್ಟಬಸಪ್ಪ, ಅಪ್ಪಯ್ಯಗೌಡ ಅಂತ ಹೋರಾಟಗಾರರನ್ನು ಕೂಡ ಗಲ್ಲಿಗೇರಿಸಲಾಗಿತ್ತು. ಇದು ಭಾರತದ ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ದಾಖಲಾಗದಂತ ಒಂದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಇತಿಹಾಸದ ಪುಟಗಳಲ್ಲಿ ದಾಖಲಾಗದಂತ ಅನೇಕ ವೀರರ ಬಗ್ಗೆ ಪರಿಚಯ ಆಗಬೇಕು. ಆ ನಿಟ್ಟಿನಲ್ಲಿ ಮಂಜಬೈದ್ಯ ಸಂಸ್ಮರಣಾ ಸಮಿತಿಯ ಮೂಲಕ ಈ ಸಂಗತಿಗಳನ್ನು, ಅವರ ತ್ಯಾಗ ಬಲಿದಾನವನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ನಿಟ್ಟಿನಲ್ಲಿ ಜಾಗೃತಿಯನ್ನು ಮಾಡೋ ದೃಷ್ಟಿಯಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ
ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಒಂದಷ್ಟು ಮನವಿಗಳನ್ನು, ಬೇಡಿಕೆಗಳನ್ನು ಈ ಮೂಲಕ, ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಇಡ್ತಾ ಇದ್ದೇವೆ. ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸಲು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು: ಮಂಜಯ್ಯ ವೈದ್ಯ ಅವರ ಸ್ಮಾರಕವನ್ನು ಮತ್ತು ಕಂಚಿನ ಪುತ್ಥಳಿಯನ್ನು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಮಾಡಬೇಕು. ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ, ಯಾಕಂತ ಹೇಳಿದ್ರೆ ಅವರು ತಾಲೂಕು ಕಚೇರಿ ಒಬ್ಬ ಗುಮಾಸ್ತನಾಗಿದ್ದ ಕಾರಣಕ್ಕೋಸ್ಕರ, ಅಥವಾ ನಗರದ ಪ್ರಮುಖ ಜಾಗದಲ್ಲಿ ಮಂಜ ವೈದ್ಯರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಸರಕಾರಿ ಉದ್ಯೋಗಿಯಾಗಿದ್ದ ಮಂಜ ವೈದ್ಯರ ನೆನಪಿಗೆ ಅವಿಭಾಜಿತ ಪುತ್ತೂರು ತಾಲೂಕು, ಆಗಿನ ಕಾಲದ ಅವಿಭಜಿತ ಪುತ್ತೂರು ತಾಲೂಕು ಅಂತ ಹೇಳಿದ್ರೆ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಪುತ್ತೂರು, ಈ ಯಾವುದಾದ್ರೂ ಒಂದು ಮಿನಿ ವಿಧಾನಸೌಧಕ್ಕೆ, ಸರ್ಕಾರಿ ಕಾಲೇಜುಗಳಿಗೆ, PUC ಅಥವಾ ಡಿಗ್ರಿ ಕಾಲೇಜಿಗೆ ಮಂಜ ವೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿ ಗುರುವಾಂಕೆರೆ ಇನ್ನೇನು ನಿರ್ಮಾಣ ಆಗ್ತದ ಆ ಒಂದು ಮುಖ್ಯ ರಸ್ತೆಗೆ ಉಪ್ಪಿನಂಗಡಿ ಮಂಜ ವೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿಯೊಂದಿಗೆ ಒಂದು ಸಂಪರ್ಕ ಇದ್ದ ಕಾರಣಕ್ಕೋಸ್ಕರ ಅವರ ನೆನಪಿಗಾಗಿ ಉಪ್ಪಿನಂಗಡಿ ಬೆಳ್ತಂಗಡಿಯ ಮಧ್ಯಭಾಗ ಕಲ್ಲೇರಿಯಲ್ಲಿ ಮಂಜ ವೈದ್ಯರ ಹೆಸರಿನಲ್ಲಿ ವೃತ್ತವನ್ನು ನಿರ್ಮಿಸಬೇಕು. ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಮಂಜ ವೈದ್ಯರ ಸ್ವಾತಂತ್ರ್ಯ ಹೋರಾಟದ ವಿಚಾರ ಅಳವಡಿಸಿ ವಿದ್ಯಾರ್ಥಿಗಳಲ್ಲಿ ಕರಾವಳಿ ಯೋಧರ ದೇಶ ಪ್ರೇಮದ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವಾಗಬೇಕು. ಸರ್ಕಾರಿ ಆಚರಣೆಗಳಲ್ಲಿ ಮಂಜ ವೈದ್ಯರ ಹುಟ್ಟುಹಬ್ಬವನ್ನು ಹಾಗೂ ವೀರ ಹುತಾತ್ಮ ದಿನವನ್ನು ಆಚರಿಸಬೇಕು. ಮಂಜ ವೈದ್ಯರನ್ನು ಗಲ್ಲಿಗೇರಿಸಿದಂತ ಮಂಗಳೂರಿನ ಬಿಕರ್ನಾಕಟ್ಟೆ ಬಳಿ ಅವರ ಹೆಸರಿನಲ್ಲಿ ಥೀಮ್ ಪಾರ್ಕ್ ನಿರ್ಮಾಣವಾಗಬೇಕು. ಈ ಎಲ್ಲ ಬೇಡಿಕೆಗಳನ್ನು ಪತ್ರಿಕಾಗೋಷ್ಠಿಯ ಮುಂದೆ ಇಡುತ್ತಾ ಸ್ಥಳೀಯ ಶಾಸಕರು, ಸಂಸದರ ಬಳಿಗೆ ಹೋಗಿ ನಮ್ಮ ನಿಯೋಗ ಅವರಿಗೆ ಮನವಿಯನ್ನು ಸಲ್ಲಿಸಲಿಕ್ಕಿದೆ. ಈ ಮೂಲಕ ಒಬ್ಬ ಶ್ರೇಷ್ಠವಾದಂತಹ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಿಗುವ ಒಂದು ಪ್ರಯತ್ನದಲ್ಲಿ ನಮ್ಮ ಈ ತಂಡ ಒಂದು ಅಭಿಯಾನದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕಿದೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರ ಮಂಜ ವೈದ್ಯರ ವಂಶಸ್ಥರಾದ ಅವರ ಸನ್ಮಾನ್ಯ ವೆಂಕಪ್ಪ ಪೂಜಾರಿ ಅವರಿದ್ದಾರೆ. ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮಾತಾ ವೇದಿಕೆಡಿತ್ತಿನ ಗಣ್ಯರಿಗೆ ನಮಸ್ಕಾರ ಮಾಡ್ಕೊಂಡು ಅಂಚನೆ ಪತ್ರಿಕಾ ಮಾಧ್ಯಮದ ದಾಖಲೆಗಳ ಎಂಕ್ಲಿನ ಈ ಕಾರ್ಯಕ್ರಮದ ಬಗ್ಗೆ ಚಿರಾದಿನಿಯಾದ ಯಾನೆ ಈ ಮಂಜು ವೈದ್ಯರಿನ ಸಂಸಾರದ ಆರಿನ ಹುಟ್ಟುದ ಹಿನ್ನೆಲೆ ಬೋಡೊಂದು ನಮ್ಮ ಕೇನ್ನ ಪ್ರಕಾರ ಎಂಕ್ಲಿನ ಹಿರಿಯರಾಯಿನ ಇನ್ನ ಅಮ್ಮೆರೆನ ಅಪ್ಪೆನ ಅತ್ತಿಗೆನ ಅಮ್ಮೇರು ಮಂಜು ವೈದ್ಯ, ಎನ್ನ ಅಜ್ಜಿನ ಅತ್ತಿಗೆನ ದಾರು ಅಕ್ಕ ಪಂಪುನಾರಿನ ಅಮ್ಮೇರು ಮಂಜು ವೈದ್ಯರಿ ದಾರು ಅಕ್ಕ ಪಂಪುನಾರು ಒಟ್ಟಿಗೆ ಪೊಣ್ಣು ಮಗಲಿತ್ತು. ಅಂಚ ಮಂಜು ವೈದ್ಯರಿ ಮಗಳನ್ನೊಟ್ಟಿಗೆ ಜೀವನದಿತ್ತು. ಈ ಜಾತಿ ಉಪ್ಪಿನಂಗಡಿ ಗ್ರಾಮದ ಇಂಚಿಪೈತೆ ಸನ್ಮುಖ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನದ ಇನ್ನು ಈ ಪೈತೆ ಕುಪ್ಪೂಜಿ ಅನ್ಕೊಂಡ ಸುಬ್ರಹ್ಮಣ್ಯ ರೋಡ್ ಸೈಡ್, ಸುಬ್ರಹ್ಮಣ್ಯ ಕ್ರಾಸ್ ಹಿಡಿದು ಒಂಜರೆ ಪರ್ಲಾಂಗ್ ರೋಡ್ ಸೈಡ್ ಆಗ್ಲಿನ ಇಲ್ಲಿ ತುಂಬುಡ್ದು ಮೂಲ ಹೊಡೆದು ಇತ್ತು. ನಾವು ಅರೆ ನಾವು ಜರಿ ತೆಲುಳ್ಳೇರ ಅಲ್ಪಣ್ಣಿ ಬನ್ನಿ ಬೈಲ್ ದಾಪದ ಅಬ್ಜೆಕ್ಟ್ ಇಲ್ಲಿ ಕಟ್ಟಿದ್ರು. ಈ ಬಗ್ಗೆ ಎನ್ನ ಹಚ್ಚಿದಾಯ್ತ ಬಂದು ನಿಂತ ಎಲ್ಲಿ ಅಚ್ಚುಟು ಮೈತಿ ದಿಗ್ಗು ಕುಸಾಲ್ದ ಬಾತೇವ್ನ ಹೆಂಚಿನ ನಿನ್ನ ಫಲಾಗಿ ಸಾಮಾನು ತನಾಗಿ ನ ಫಲ ನಾಟಿರ್ತೀರಿ ನನಗೆ ಅಂತೇಳಿ ಮನೆ ಎಂಕ್ಲನೆ ಇಲ್ಲಾಡೆ ಬರ್ತೀರಿ ಅಕ್ಲಕ್ಲು ಪಾತೇರ್ ನಂಜಿ ಸಾಂಸಾರಿಕವಾದ ಪಾತೇರ ಎಂಕ್ಲಪ್ಪಗ ಒಂದು 5ನೇ ಕ್ಲಾಸ್ ಶಾಲೆ ಬಂದಿದ್ದಾತೆ 1958 ಅಣ್ಣಂದು ಪಾತೇರನ್ನ ನನ್ನ ಅಜ್ಜಿ ಪಾತೇರ. ನನ್ನ ಅಜ್ಜಿ ತೀರದಲ್ಲಿ 5 ವರ್ಷ ಉಂಟು. ಅಂಚ ಈ ಬಗ್ಗೆ ಕುಶಲ ಬಾತಿನ ನೇನ ಇನ್ನ ಅಪ್ಪ ನೇನ ಅಜ್ಜಿ ಕುಳೊಂದು ಕತೆ ಬನ್ನಿರಂಡು ನಮ್ಮ ಸೂತಾಗೋದಾಗ್ಲಿ, ನಮ್ಮ ಸಂಸಾರದೊಂದು ಸಾವ ಆತೈತಿ, ನಮ್ಮ ಬಿಲ್ಲು ನಮ್ಮ ಅಲ್ಲಿ ಕಟ್ಟಿದ್ದಾಗ್ಲಿ ಅಂತ ಎಲ್ಲ ಅಜ್ಜರಾರೆ ಗಲಾಟೆ ಅನ್ಬಿಡಿ ನಿಕ್ಕು ಬೇತೆ ಬೇಲೆ ಅಜ್ಜಿ ಮಾಡ್ಕೊಂಡು ಎಲ್ಲ ಗೊತ್ತೇರೆ ಚೂರ ಹಾಕಿದ್ವಿ ಬಾಬಾ ಅಂಚ ಅಜ್ಜಿಗೆ ಜೋರು ಮಾಡ್ಬಿಡಿ ಅಂಚ ಎಂಕ್ಲ ಈ ಪುಲ್ಯಲ್ಲಿ ಪುರ 10-14 ಜನ ಪುಲ್ಯಲ್ಲಿ ಇತ್ತು ಒಂದೇ ಇಲ್ಲ నేను కూడా రాత్రిలో ಬೇರು ಅಂಚ ಈ ಬಗ್ಗೆ ಈ
ಉಪ್ಪಿನಂಗಡಿ ತಾಲೂಕು ಖಜಾನ ಗುಮಾಸ್ತಾದ ಕೆಲಸ ಮಲ್ತೊಂದಿತ್ತೇರಿ ಬಂದ್ಬಿಡ ಒಂದು ಹಿನ್ನೆಲೆ ಇತ್ತು. ಬ್ರಿಟಿಷರನ್ನ ನೌಕರಿ ಆದಿತ್ತೆ ನಾನು ಬ್ರಿಟಿಷರ್ ಕೇರಿರ್ ದಾಯ್ತ ಕಾರಣ ಗೊತ್ತಿದ್ದಿ ಕಾರಣ ಬುಕ್ಕ ಗೊತ್ತಾಂಡು ದಯ ಬಂಡ ಕಾಟಕಾಯಿ ಕೈಯಪ್ಪನ್ನ ಒಟ್ಟಿಗೆ ದಂಡನಾಯಕ ಅದು ಖಜಾನೆಯನ್ನು ಲೂಟಿ ಮಾಡ್ತದೆ ಬ್ರಿಟಿಷರ ವಿರುದ್ಧ ಒಂತನಿಗೆ ಅಕ್ಲಿ ಮೇರೆನೆ ಅರೆಸ್ಟ್ ಮಲ್ಪರೆ ಮೇರೆನೆ ಇಲ್ಲಡೆ ಬತ್ತಿತ್ತೇರೆ ಇಲ್ಲಡೆ ಬಂದಾಗ ದಾನೆ ಬಂಡ ಈ ಜನ ಅಲ್ಪನೆ ಇಲ್ಲದ ಕೈತಲೆ ಸಂಪರ್ಸುವರ್ನೆತ್ತು ತೆರಾರೇನ ಇಲ್ಲದ ಕೈತಲ್ಲೆ ಕಂಡು ಹೊಸ ಗಂಡ ಇನ್ನಿಲ್ಲ ಬುದ್ಧಾರು ಹೊಸ ಗಂಡ ಅಲ್ಪ ಇತ್ತ ಮಾರದ ಜಾಗ ಮುಸ್ಲಿಮರಿನ ಸ್ವಾಧೀನ ಆ ಜಾಗೆಗೆ ಬೇರೆ ಬಲ್ಪು ಕೂತು ತನ್ನ ಖಂಡದ ಬೆಲೆ ಮಾಡ್ತಾ ಪೊಲೀಸ್ ಆರ ಅಜಾನುಭವ್ ಮಲ್ಲ ಶರೀರ 7 ಫೀಟ್ ಎತ್ತರ ಈ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಕೈ ತಗೊಂಡಾಗ ಮುಲ್ಪ 10 ಮಿತ್ತುದಿರ್ತೇವೆ 10 ಮುಟ್ಕೊಂಡ ಪೊಲೀಸ್ ಕೈಟೆ ಜುಚ್ಚಿ ಅಜ್ಜಿ ಬಂಡ ಇತ್ತು ಅಂಚ ಪೊಲೀಸ್ ಸ್ಥಾನ ಪುನಃ ಇಡೀ ದಿನ ಇತ್ತು ಕಂಡೋಡಿ ಬೇರೆ ದಾನೆ ಮಾಡ್ತಾರೆ ಮಕ್ಳಿಗೆ ಅಪ್ಪಗ ಸಂಸಾರ ಅಂತ ಆಯ್ತು ಗೊತ್ತು ಬಂದ ಪೊಲೀಸ್ ಸ್ಥಾನಕ್ಕೆ ಇದ್ದ ಈಗ ಆಡ್ಬಾರ್ತೀನಿ ಬ್ರಿಟಿಷರ್ ಅರೆಸ್ಟ್ ಮಾಡ್ತಕೊಂಡ ಬಗ್ಗೆ ಇನಿ ಮುಟ್ಟಲವ ಸಂಸಾರಗಳ ಗೊತ್ತಿದ್ದೇವೆ ಇಂಚಿಪ್ಪ ನಮ್ಮ ನೇನು ತೂತಾಣನೆ ಬ್ರಿಟಿಷರ್ ಅರೆಸ್ಟ್ ಮಾಡ್ತದಕ್ಕೆಲ್ಲ ಬರ್ತಾರೆ ಅನ್ಕೊಂಡ ವಿಷಯ ಗೊತ್ತಾಯ್ತಂದ್ರೆ ಇಂಟರ್ನೆಟ್ ಏನಾಗ್ಲಿ ಗೊತ್ತಿತ್ತೆ ಸಂಸಾರದ ಮಾತಾಡಲೇ ಆ ಬಗ್ಗೆ ಅಂಚೆ ಅರೆಸ್ಟ್ ಮಾಡ್ತಿದ್ರೆ ಗಲ್ಲು ಕೊಡ್ತೇವೆ ಇತ್ತ ವಿಷಯ ಅಂಡ ಆದ್ರೆ ನಾವು ಒಂದು ಸಜ್ಜರಾಯಿನ ಈ ದಾರು ಮಗಲ್ ಐಡ್ದುಕ ದಾರು ನಮಗೆ ಬಾಪೂಜಾರಿ ನಮಗೆ ಜನ ಆಗ್ತಾನೆ ಅಂತ ಒಂದು 175 ವರ್ಷದ ಹಿನ್ನೆಲೆದ ದುಂಬದ ಕತೆ ಅಂತ ಈತ ಒಂದು ಅನುಭವ ಉಪ್ಪಿನಂಗಡಿ ದಾರಿ ಮಂಜು ಇದೆ ದಾರುಣ ಅಮ್ಮೆ ಈ ದಾರುಣ ಕಂಡನಿ ಕೋಟಿಯ ಪೂಜಾರಿ ಬಂಡದೆ ಅಜ್ಜಿನ ಕಾಸಬಾಲಿ ಅಂತ ಹೇಳ್ದೇಂಟ್ಲಿಗೆ ಮತ್ತೆ ಹಿನ್ನೆಲೆ ಗೊತ್ತಿತ್ತು ಅಂದ್ರೆ ಬೇರೆ ಬಗ್ಗೆ ದಳ ಆತ್ಮಲ್ಲ ಎಂಟ್ಲಿಗೆ ತಿಳುವಳಿಕೆ ಇತ್ತು ಅಕ್ಲಿನ ಇಲ್ಲಿ ಇತ್ತನ ಅಕ್ಲಿನ ವಂಶ ಇತ್ತನ ಅವೇ ಅಲ್ಪನಿದ್ದ ಬೈದು ಬೇರೆ ಇತ್ತ ಆ ಮಂಜು ಪೂಜಾರಿ ವಾಸ್ತವ ಇತ್ತನ ಇಲ್ಲ ಇತ್ತಲ್ಲ ಉಂಟು ಮುಸ್ಲಿಮರಿನ ಸ್ವಾಧೀನ ಉಂಟು ಐಟೊಂದು ಬೇತನೆ ಇಲ್ಲ ಹಿನ್ನೆಲೆ ಉಂಟು ಮುಸ್ಲಿಮರಿನ ಜೈನರ ಸ್ವಾಧೀನ ಬರ್ತೀನಿ ಜೈನರದ್ದು ಮುಸ್ಲಿಮರೇ ಮೂಲಗೇನಿ ಅದ ಜಾಗೇನಿ ಕೊರಿಯರು ಮೂಲಗೇನಿ ಮಲ್ತದ್ದು ಚಾಲಗೇನಿ ಒಕ್ಕಲಾದ ಮಕ್ಕಳು ಈ ಮಂಜು ಪೂಜಾರಿನ ಪಗ ಬೆಂದೇರು ಆ ಚಾಲಗೇನಿ ಒಕ್ಕಲಾದ ಮುಸ್ಲಿಮರಿನ ಅಂಡರ್ ಬೆಂದಾಗ ಬೇರೆ ಕಲ್ಲು ಒಂದು ಪೊಲೀಸ್ ಅರೆಸ್ಟ್ ಮಾಡ್ಬೇರೆ ಬರ್ತಾನ ಕಂಡ ಬಿಡ್ಪಾಯರ ಬೋಡ ಅದು ಒಂಜಿ ಬ್ಯಾರ್ಲೇನ ಅಲ್ಲ ಅಲ್ಪ ಒಂದು ಮುಸ್ಲಿಮರ ಒಂದೇ ಕುತಂತ್ರೋಡು ಬಿಡ್ಪಾಡು ಬಂಡದ ಬೇತೆ ಹಿನ್ನೆಲೆ ಪಿರೋಡ್ದು ಬ್ಯಾರಡ್ ಬಿಡ್ಪಾಡು ಅನ್ಕೊಂಡೊಂಜಿ ಹಿನ್ನೆಲೆ ಇತ್ತು ಇನ್ನು ಅಜ್ಜಿ ಬಂಡ ಇದ್ದಾರೆ ಈ ಕಾರಣ ನೋಡು ಕಂಟ್ರೋಲ್ ಬಿಡ್ಪಾಯಿರು ಈ ಹಕ್ಕಕ್ಕೂ ಎನ್ನಜ್ಜರು ದಾನ ಮಾಡ್ತೀರ ಅವೇ ಜಾಗ ಇರ್ತೀರ ಅವೇ ಮೋನು ಬೇರೆ ಬಂటున్నారు ಎನ್ನ ಆರಿನ ಅಜ್ಜರಿಯ ಮಗಳಿಗೆ ಕಂಡು ಬರುವುದು 35 ಮುಟ್ಟಿಯರಿಗೆ ಅಟೋಕು ಅಂಚೆ ಇಂಗ್ಲಿಗೆ ಇನ್ನೊಬ್ಬರು ಅಂತೆ ಹಿನ್ನೆಲೆ ಗೊತ್ತುಂಡಾತಿ ನಮ್ಮ ಈ ಕ್ರಾಂತಿಕಾರಿ ಮಂಜ ವೈದ್ಯ ಸಂಸ್ಮರಣ ಸಮಿತಿಯ ಗೌರವ ಸಲಹೆಗಾರರಿಗೆ ಬಳ್ಳಮಂಜ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವ ಗೌರವಾನ್ವಿತ ಡಾಕ್ಟರ್ ಹರ್ಷ ಸಂಪಿಗೆ ತಯಾರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪರಿಚಯಿಸುತ್ತಾರೆ. ಈ ಮಂಜ ವೈದ್ಯರನ್ನು ಗಲ್ಲಿಗೆ ಏರಿಸಿ ನಾಡಿದ್ದು ಇದೇ ಮೇ 27ಕ್ಕೆ ನಾಡಿದ್ದು ಮೇ 27ಕ್ಕೆ 190 ವರ್ಷ ತುಂಬಿತು. 190ನೇ ವರ್ಷ 1837ರ ಏಪ್ರಿಲ್ ಮೇ 27ಕ್ಕೆ ಬಿಕರ್ನಕಟ್ಟೆಯಲ್ಲಿ ಗಲ್ಲಿಗೆ ಏರಿಸಲಾಗಿದೆ. ಹಾಗಾಗಿ ನಾಡಿದ್ದು ಬುಧವಾರ ಮೇ 27ಕ್ಕೆ ಸುಮಾರು 190 ವರ್ಷ ತುಂಬಿದೆ. ಆ ಹೊತ್ತಿನಲ್ಲಿ ನಾವೆಲ್ಲರ ಅವರ ಹುತಾತ್ಮರ ದಿನಾಚರಣೆಯನ್ನು ಅಲ್ಲಿ ರಾಜ್ಯವಸ್ತು ಸಂಘ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಡೀ ಜಿಲ್ಲಾದ್ಯಂತ ಹಮ್ಮಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ನಮ್ಮ ಸಂಸ್ಮರಣಾ ಸಮಿತಿ ತಂಡ ಕಾರ್ಯನಿರ್ವಹಿಸುತ್ತಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ತಾವೆಲ್ಲ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸ್ಬೇಕಂತ ಒಂದು ವಿನಂತಿಯನ್ನು ಮಾಡ್ತಾ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈ ಮಂಜ ವೈದ್ಯರ ಬಗ್ಗೆ
ನಮ್ಮ ಸಾಹಿತಿ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು ಒಂದು ಲೇಖನ ಬರೆದಿದ್ರಂತೆ, ಪುಸ್ತಕ. ಅದನ್ನ ಕುಂಟಿನಿ ಗೋಪಾಲಕೃಷ್ಣ ಕುಂಟಿನಿ ಉದಯವಾಣಿಯ ವರದಿಗಾರರು ಅವರು ಅದನ್ನ ಪ್ರಸ್ತುತಪಡಿಸಿದ್ರು. ಅದರಲ್ಲಿ ಎಲ್ಲ ದಾಖಲೆ ಬಂದಿರೋದಂತ ನಾವು ಸಹ ಅದನ್ನ ನೋಡಿದ್ದೇವೆ. ಅದು ಸಹ ಉಂಟದು. ಹೌದೌದು, ರಾಮಕೃಷ್ಣ ಆಚಾರ್ಯರು ಇದರ ಮಾಹಿತಿಯನ್ನ, ದಾಖಲೆಯನ್ನ ಒಂದು ಪುಸ್ತಕದ ಮುಖಾಂತರ ರೈಟಿಂಗ್ ಅಲ್ಲಿ ಬರೆದಂತ ಒಂದು DC ಆಫೀಸಿಂದ ತೆಗೆದಂತ ದಾಖಲೆಯನ್ನು ಅದರಲ್ಲಿ ದಾಖಲಿಸಿದ್ದಾರೆ. ಅಲ್ಲಿ ಕೊಟ್ಟಂತ ದಾಖಲೆ DC ಆಫೀಸಲ್ಲಿ ಇದ್ದಂತೆ ಸರ್ಕಾರಿ ದಾಖಲೆಯಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಗಲ್ಲಿಗೆ ಸಿಗುತ್ತದೆ. ಅಮರ ಸುಳ್ಯ ದಂಗೆ ಬಗ್ಗೆ ಅನೇಕ ಮಂದಿ ಬರೆದಿದ್ದಾರೆ. ದೇವಪ್ರಸಾದ್ NS ಅನ್ನುವಂತ ಒಬ್ರು, ಪ್ರಭಾಕರ್ ನೀರ್ಮಾರ್ಗ, ಈ ಕುರ್ತಗೆ ಅವರಿಂದೆಲ್ಲ ಪುಸ್ತಕಗಳು ಪ್ರಕಟಣೆ ಆಗಿದೆ. ದಾಖಲೆ ಮಾಡಿದ್ದಾರೆ. ಅವುಗಳಿಂದೆಲ್ಲ ಆಯ್ದ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀವಿ. ಆಯ್ತು, ಧನ್ಯವಾದ. ವಿಜಯಗೌಡ ಹೇಳೋರು ಧನ್ಯವಾದ. ಮಾಧ್ಯಮದ ಆಗಮಿಸುವಂತ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಒಳ್ಳೆಯ ಮಾಧ್ಯಮದಲ್ಲಿ ಧನ್ಯವಾದಗಳು. ಅದೇ ರೀತಿ ಬಂದಿರ್ತಕ್ಕಂಥ ಎಲ್ರಿಗೂ ಪತ್ರಿಕೆ ಮಾಹಿತಿ ಡೌಟ್ ಇತ್ತು. ಕೇಳಿಕ್ಕಿದೆ, ಏನಂದ್ರೆ ಇಲ್ಲ. ಊಟ ಇದೆ.